ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ, ದೆಹಲಿಯಲ್ಲಿ ನನಗೆ ಯಾವುದೇ ಹುದ್ದೆ ಕೊಡೋದು ಬೇಡ ಅಂತ ಸಿದ್ದರಾಮಯ್ಯ ಪಟ್ಟನ್ನ ಎಳೆದಿದ್ದಾರೆ. ನನಗೆ ದೆಹಲಿ ಒಗ್ಗಲ್ಲ, ಬೇಕಿದ್ರೆ ಡಿಕೆಶಿನೇ ಕರೆಸ್ಕೊಳ್ಳಿ ಅಂತ ಇದ್ದಾರೆ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ, ದೆಹಲಿಯಲ್ಲಿ ನನಗೆ ಯಾವುದೇ ಹುದ್ದೆ ಕೊಡೋದು ಬೇಡ, ನನಗೆ ದೆಹಲಿ ಒಗ್ಗಲ್ಲ, ಬೇಕಿದ್ರೆ ಡಿಕೆಶಿನೇ ಕರೆಸ್ಕೊಳ್ಳಿ, ನಾನು ರಾಜ್ಯ ರಾಜಕಾರಣದಲ್ಲೇ ನೆಮ್ಮದಿಯಾಗಿ ಇರ್ತೇನೆ, ನೀವು ಬಲವಂತ ಮಾಡಬೇಡಿ ಪ್ಲೀಸ್ ರಾಹುಲ್ ಜಿ. ದೆಹಲಿಯಲ್ಲಿ ಪ್ರೀ ಪ್ಲಾನ್ಡ್ ಬಾಂಬ್ ಸಿಡಿಸಿದ ಸಿದ್ದರಾಮಯ್ಯ, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಎಂದು ರಾಹುಲ್ ಗಾಂಧಿ ಆಫರ್. ನೋವೇ, ಬೇಕಿದ್ರೆ ಡಿಕೆಶಿಯನ್ನೇ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಳ್ಳಿ, ರಾಷ್ಟ್ರ ರಾಜಕಾರಣದ ಬದಲು ಮನೆಯಲ್ಲಿರೋಕೆ ನಾನ್ ರೆಡಿ. ಕಡ್ಡಿ ತುಂಡು ಮಾಡಿದಂತೆ ಸ್ಪಷ್ಟವಾಗಿ ಹೇಳಿದ ಸಿದ್ದರಾಮಯ್ಯ. ಒಂದೇ ಸಮನೆ ಮಾತಿನ ಬಾಣ ಬಿಟ್ಟ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮಾತಿನ ಬಾಣಕ್ಕೆ ಸುಮ್ಮನೆ ಆದ ರಾಹುಲ್ ಗಾಂಧಿ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನನಗೆ ದೆಹಲಿ ಒಗ್ಗಲ್ಲ, ಬೇಕಾದ್ರೆ ಡಿಕೆ ಶಿವಕುಮಾರ್ ಬರ್ತಾರಂದ್ರೆ ಅವ್ರನ್ನೇ ಕರೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ಮಟ್ಟಿಗೆ ಅವರು ಹೋಗಿ ಅಲ್ಲಿ ರಾಜಕಾರಣ ಮಾಡಬೇಕು ಅಂತ ಅಂದಾಗ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇದೆ. ಲ್ಯಾಂಗ್ವೇಜ್ ಅಂತ ಅಂದಾಗ ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬೇಸಿಕ್ ಆದರೂ ಕೂಡ ಹಿಂದಿ ಅಲ್ಲಿ ಲ್ಯಾಂಗ್ವೇಜ್ ಬೇಕೇ ಬೇಕಾಗುತ್ತೆ. ಇನ್ನು ಅದನ್ನು ಹೊರತುಪಡಿಸಿ ಇದೆಲ್ಲವೂ ಕೂಡ ಸಿಲ್ಲಿ ವಿಚಾರ. ಇದನ್ನು ಬಿಟ್ಟು ಮುಂದಿನ ವಿಚಾರವನ್ನು ನೋಡೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ಈಗ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರ ಒಂದು ಬಣ ಇದೆಯಲ್ಲ, ಸಿದ್ದರಾಮಯ್ಯ ಅವರ ನಂಬ್ಕೊಂಡೇ ಇರುವಂಥದ್ದು ಸಂಪುಟ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಕಡೆ ಯಾಕೆ ಪಟ್ಟು ಹಿಡಿದಿದ್ರು. ಇನ್ನು ಸಂಪುಟ ಸರ್ಜರಿ ಆಯಿತು ಅಂತ ಅಂದಾಗ ಅಲ್ಲಿ ಕೂಡ ಸಿದ್ದರಾಮಯ್ಯ ಬಣದಲ್ಲಿರುವಂಥವ್ರು ಯಾರೀಗ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಲ್ವಾ, ಅವ್ರಿಗೂ ಕೂಡ ಒಂದು ಕಡೆ ಕೂತು ಬರುವಂಥದ್ದಿದೆ. ಹಿರಿಯರು ಒಂದು ಕಡೆ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿದ್ರೆ ನಮಗೂ ಕೂಡ ಒಂದು ಸ್ಟ್ರೆಂತು, ನಮ್ಮ ಕುರ್ಚಿ ಕೂಡ ಸೇಫ್ ಆಗಿರುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದಿಂದ ಬರುವಂಥ ಮಾತುಗಳು. ಸೊ ಹೀಗಾಗಿ ಇದನ್ನೆಲ್ಲವನ್ನ ಕೂಡ ಮುನ್ನೆಲೆಗೆ ಇಟ್ಕೊಂಡು ದೆಹಲಿ ಮೀಟಿಂಗ್ ಚರ್ಚೆ ಬಗ್ಗೆ ಎಲ್ಲೂ ಮಾತನಾಡಬೇಡಿ, ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಿದ ಹೈಕಮಾಂಡ್. 2 ವರ್ಷಗಳ ಕಾಲ ಸರ್ಕಾರ ಸುಸೂತ್ರವಾಗಿ ಸಾಗಬೇಕಿದೆ, ನಾಯಕತ್ವದ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚಿಸಬೇಡಿ, ಡಿಕೆ ಶಿವಕುಮಾರ್ ಜೊತೆ ಚರ್ಚಿಸಿ ತೀರ್ಮಾನಕ್ಕೆ ಬರೋಣ. ಸಿದ್ದರಾಮಯ್ಯಗೆ ಹೇಳಿ ಕಳಿಸಿದ ಹೈಕಮಾಂಡ್ ನಾಯಕರು. ದೆಹಲಿ ಮೀಟಿಂಗ್ ಚರ್ಚೆ ಬಗ್ಗೆ ಎಲ್ಲೂ ಕೂಡ ಮಾತನಾಡಬೇಡಿ ಅಂತ ಹೈಕಮಾಂಡ್ ಹೇಳಿದೆ. ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಿದೆ ಹೈಕಮಾಂಡ್. 2 ವರ್ಷಗಳ ಕಾಲ ಸರ್ಕಾರ ಸುಸೂತ್ರವಾಗಿ ಸಾಗಬೇಕು, ನಾಯಕತ್ವದ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚಿಸಬೇಡಿ, ಡಿಕೆ ಶಿವಕುಮಾರ್ ಜೊತೆ ಚರ್ಚಿಸಿ ತೀರ್ಮಾನಕ್ಕೆ ಬರೋಣ ಅಂತ. ಚರ್ಚಿಸಬೇಡಿ ಅಂತ ಅಂದ್ರೆ ನಾವು ಆಗ್ಲೇ ಹೇಳಿದ್ವಿ, ಓಪನ್ ಸೀಕ್ರೆಟ್ ಇದೆಲ್ಲ, ಜನ ಮಾತಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಏನೆಲ್ಲ ಸಂದರ್ಭಗಳು, ಏನೆಲ್ಲ ಪ್ರಸಂಗಗಳು ಇದೆಯಲ್ಲ ರಾಜಕೀಯವಾಗಿ, ಎಲ್ಲವೂ ಕೂಡ ತೆರೆದ ಪುಸ್ತಕದಂತೆ ಇದೆ, ಎಲ್ಲೂ ಕೂಡ ನೋಡ್ತಾ ಇದ್ದಾರೆ. ಚರ್ಚೆ ಮಾಡಬೇಡಿ ಅಂತ ಅಂದ್ರೆ ಚರ್ಚೆ ಆಗುವಂಥ ವಿಚಾರ. ಬಟ್ ಇದಕ್ಕೆ ಡಿಕೆ ಶಿವಕುಮಾರ್ ಅವರ ನಿಲುವೇನು? ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಅಂದ್ರೆ ಡಿಕೆ ಶಿವಕುಮಾರ್ ಇದಕ್ಕೆ ಒಪ್ಕೊಳ್ತಾರ? ಬಟ್ ಇಲ್ಲಿ ರಾಜಕೀಯ ಎಲ್ಲವೂ ಕೂಡ ಡಿಕೆ ಶಿವಕುಮಾರ್ ಮನವೊಲಿಸೋದ್ರಲ್ಲಿ ಇಲ್ಲಿ ಹೈಕಮಾಂಡ್ ಏನಾದರೂ ಸಕ್ಸಸ್ ಆಗುತ್ತಾ? ಡಿಕೆ ಶಿವಕುಮಾರ್ ಅವರು ಪಕ್ಷನಿಷ್ಠೆ, ನಾನು ಪಕ್ಷಕ್ಕಾಗಿ ಅಷ್ಟು ದುಡ್ದಿದ್ದೀನಿ, 136 ಸೀಟ್ಗಳನ್ನು ನನ್ನ ಒಂದು ಆಡಳಿತದಲ್ಲಿ ತೆಗೆದುಕೊಂಡು ಬಂದಿರುವಂಥದ್ದು, KPCC ಅಧ್ಯಕ್ಷನಾಗಿ ನನಗೆ ನೀವು CM ಅವಕಾಶ ಮಾಡಿಕೊಡಿ ಅಂತ ಮಾತು ಕೊಟ್ಟಿದ್ರಲ್ವಾ, ಆ ಮಾತನ್ನು ನೆರವೇರಿಸ್ಕೊಡಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಬಟ್ ಇಲ್ಲಿ ರಾಹುಲ್ ಗಾಂಧಿ ಒಲವು ಸಿದ್ದರಾಮಯ್ಯ ಅವರ ಮೇಲೇನೆ ಒಂದು ಕಡೆ ರಾಜಕಾರಣದಲ್ಲಿ ನಾವು ನೋಡೋದಾದರೆ. ಯಾಕಂದರೆ ಈಗ ಫೇವರ್ ಆಗಿದ್ದಾರೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಅವರಿಗೆ ಫೇವರ್ ಆಗಿದ್ದಾರೆ ಅನ್ನುವಂಥದ್ದು ಈ ರೀತಿಯಾಗಿರುವಂಥದ್ದು. ಬಟ್ ಇನ್ನೊಂದು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ನೋಡಿದ್ರೆ ಡಿಕೆ ಶಿವಕುಮಾರ್ ಫೇವರು ಅಂತ ಈ ರೀತಿಯಾಗಿ ರಾಜಕೀಯವಾಗಿ ನಡೀತಾ ಇರುತ್ತೆ. ಕೇಳಿಬರುವಂಥ, ಆಂತರಿಕವಾಗಿ ಕೇಳಿಬರುವಂಥ ಒಂದಿಷ್ಟು ಮಾಹಿತಿ. ಬಟ್ ಈ ರೀತಿಯಾಗಿ ರಾಹುಲ್ ಗಾಂಧಿ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಅಭಯವನ್ನು ಸೂಚಿಸಿದ್ದಾರೆ. ನೀವೇ ಇನ್ನೂ ಉಳಿದ 2 ವರ್ಷ ನೀವೇ CM ಆಗಿ ಮುಂದುವರಿತೀರಾ ಅಂತ ಹೇಳಿದ್ದಾರೆ ಅಂತ ಅಂದರೆ ಡಿಕೆ ಶಿವಕುಮಾರ್ ಇದಕ್ಕೆ ಏನು ನಿರ್ಧಾರ ತೆಗೆದುಕೊಳ್ತಾರೆ, ಇದನ್ನು ಒಪ್ಕೊಂಡು ಬಿಡ್ತಾರಾ ಅನ್ನುವಂಥ ಪ್ರಶ್ನೆ.